ಬಂಧುಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ಬಿಗ್ ಬಾಸ್ ಸ್ಪರ್ಧಿಗಳ ಸಂಭಾವನೆಗೆ ಸಂಬಂಧಪಟ್ಟಂತ ನಿಮ್ಮ ಕುತೂಹಲವನ್ನ ತಣಿಸುವಂತ ಕೆಲಸವನ್ನ ಮಾಡ್ತೇನೆ. ಅವರು ಇಷ್ಟು ದಿನಗಳ ಕಾಲ ಪಡೆದಂತ ಸಂಭಾವನೆ ಎಷ್ಟು ಎನ್ನುವಂತ ಡೀಟೇಲ್ಸ್ ಅನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಹೆಚ್ಚು ಕಡಿಮೆ 72 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಕಳೆದಿದ್ದಾರೆ. ಅಂದ್ರೆ 10 ವಾರಗಳ ಕಾಲ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಳೆದಂತಾಯ್ತು. ಹಾಗಾದ್ರೆ 10 ವಾರಗಳಿಗೆ ಅವರು ಪಡೆದಂತ ರೆಮ್ಯುನರೇಷನ್ ಎಷ್ಟು ಗೊತ್ತಾ? ಹಾಗೆ ಈ ಸ್ಪರ್ಧಿಗಳು ಒಂದು ಕಾಲದಲ್ಲಿ ಪೀಕ್ ನಲ್ಲಿ ಇದ್ದಂಥವರೇ. ತಮ್ಮ ಪ್ರೊಫೆಷನಲ್ ಅಲ್ಲಿ ಅವರು ಪೀಕ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ 10 ವಾರಗಳಿಗೆ ಅಂದ್ರೆ 72 ದಿನಗಳಿಗೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಆದಾಯವನ್ನ ಗಳಿಸ್ತಾ ಇದ್ದವರು ಕೂಡ ಹೌದು. ಆದ್ರೆ ಬಿಗ್ ಬಾಸ್ ಮನೆಗೆ ಬರುವಂತವರು ಯಾರು ಅಂದ್ರೆ, ಹೊರಗಡೆ ಪೀಕ್ ನಲ್ಲಿ ಇದ್ದಂಥವ್ರು ಯಾರು ಕೂಡ ಬಿಗ್ ಬಾಸ್ ಮನೆಗೆ ಬರೋದಿಲ್ಲ. ಅಂದ್ರೆ ಉತ್ತಮ ಆದಾಯ ಗಳಿಸ್ತಾ ಇದ್ದಂಥವ್ರು ಯಾರು ಕೂಡ ಬರೋದಿಲ್ಲ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವಕಾಶವನ್ನ ಕಳೆದುಕೊಂಡು ಮತ್ತೊಮ್ಮೆ ನಾನು ನನ್ನ ಚಾಪನ್ನ ಮೂಡಿಸಬೇಕು, ನನಗೆ ಮತ್ತೊಂದು ವೇದಿಕೆ ಬೇಕು ಜನರಿಗೆ ತಲುಪೋದಿಕ್ಕೆ, ಅಂದ್ರೆ ಜನರನ್ನ ನಾನು ರೀಚ್ ಆಗೋದಿಕ್ಕೆ ಅಂತ ಯಾರು ಅಂದ್ಕೊಂಡಿರ್ತಾರೋ ಅಂಥವರು ಮಾತ್ರ ಬಿಗ್ ಬಾಸ್ ಮನೆಗೆ ಬರ್ತಾರೆ. ಹೀಗಾಗಿ ಅವ್ರು ಕೂಡ ಸಂಭಾವನೆಯ ಮುಖವನ್ನ ನೋಡೋದಿಲ್ಲ. ಅಂದ್ರೆ ಸಂಭಾವನೆ ಅವ್ರಿಗೆ ಬೇಕೇ ಬೇಕು, ರೆಮ್ಯುನರೇಷನ್ ಅನ್ನೋದು ಬೇಕೇ ಬೇಕು. ಆದ್ರೆ ಸಂಭಾವನೆ ಇಂಪಾರ್ಟೆಂಟ್ ಅಂತ ಅನ್ಕೊಳ್ಳೋದಿಲ್ಲ. ಆ ವೇದಿಕೆ ಸಿಕ್ಕಿದ್ದೇ ಅದೃಷ್ಟ, ಆ ವೇದಿಕೆ ಸಿಕ್ಕಿದ್ದೇ ನಮಗೊಂದೊಳ್ಳೆ ಅವಕಾಶ ಅಂತ ಅದೆಷ್ಟೋ ಜನ ಅಂದುಕೊಳ್ತಾರೆ. ಇನ್ನು ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಆಗಿರ್ತಾರೆ. ಅವರು ಹೇಳಿಕೊಳ್ಳುವಂತಹ ಆದಾಯವನ್ನ ಹೊರಗಡೆ ಗಳಿಸ್ತಾ ಇರೋದಿಲ್ಲ. ಬಿಗ್ ಬಾಸ್ ವೇದಿಕೆ ಪ್ಲಸ್ ರೆಮ್ಯುನರೇಷನ್ ಎರಡೂ ಕೂಡ ಸಿಕ್ಕ ಹಾಗಾಗುತ್ತೆ ಇರುವ ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಗೆ ಬರ್ತಾರೆ. ಯಾಕೆ ಡೀಟೇಲ್ಸ್ ಅನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಂದ್ರೆ, ಒಂದಷ್ಟು ಜನರ ರೆಮ್ಯುನರೇಷನ್ ಹೇಳಿದಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಅಂದ್ಕೊಳ್ಬಹುದು, ಶುಭಾ ಪುಂಜಾ, ನಿಧಿ ಸುಬ್ಬಯ್ಯ ಅವರೆಲ್ಲರೂ ಕೂಡ ಹೀರೋಯಿನ್ಸ್ ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಒಂದು ಸಿನಿಮಾಗೆ ಪಡೆಯುವಂತಹ ಸಂಭಾವನೆ ಇದು. ಅಂಥದ್ರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಇಷ್ಟು ಸಂಭಾವನೆಗೆ ಬಂದಿದ್ದಾರಾ ಅಂತ ನೀವೆಲ್ಲರೂ ಕೂಡ ಅಂದ್ಕೊಳ್ಬಹುದು. ಆದರೆ ಇವರ್ಯಾರು ಕೂಡ ಸಂಭಾವನೆ ಉದ್ದೇಶದಿಂದ ಬಂದಿಲ್ಲ. ಹೊರಗಡೆ ಸಿನಿಮಾ ಅವಕಾಶಗಳು ಕಡಿಮೆ ಆಗಿರುವಂತಹ ಕಾರಣಕ್ಕಾಗಿ ಬಿಗ್ ಬಾಸ್ ಮತ್ತೊಮ್ಮೆ ನಮಗೆ ಅವಕಾಶವನ್ನು ಕಲ್ಪಿಸುವಂತ ವೇದಿಕೆ ಎನ್ನುವಂತ ಕಾರಣಕ್ಕಾಗಿ ಬಂದಿದ್ದಾರೆ. ಹಾಗೆ ಸಿನಿಮಾಗಳಿಗೂ ಅಷ್ಟೇ, ಒಂದು ಸಿನಿಮಾಗೆ ಒಂದು 5 ಲಕ್ಷವೋ 6 ಲಕ್ಷವೋ ಸಂಭಾವನೆಯನ್ನ ಪಡೆದ್ರು ಅಂತ ಅಂದ್ಕೊಳ್ಳಿ. ಅದು ಕೂಡ ಟಾಪ್ ಹೀರೋಯಿನ್ಸ್ಗೆ ಕನ್ನಡದಲ್ಲಿ 5 ಲಕ್ಷ 6 ಲಕ್ಷದಷ್ಟು ಕೊಡ್ತಾರೆ. ಅಲ್ಲೂ ಕೂಡ ಅವರು 2 ತಿಂಗಳು 3 ತಿಂಗಳಷ್ಟು ಕಾಲ್ ಶೀಟ್ ಅನ್ನ ಕೊಡಲೇಬೇಕಾದಂತ ಪ್ರಸಂಗ ಎದುರಾಗುತ್ತೆ. ಸದ್ಯ ಅವರ ಸಂಭಾವನೆ ಎಷ್ಟು ಅನ್ನುವಂಥ ಡೀಟೇಲ್ಸ್ ಅನ್ನ ನಾನು ಕೊಡ್ತಾ ಹೋಗ್ತೀನಿ ನೋಡಿ. ಇನ್ನು ಇವರೆಲ್ಲರಿಗೂ ಕೂಡ ಸಂಭಾವನೆಯನ್ನ ನಿಗದಿ ಮಾಡೋದು ಅವರು ಪಡೆದಂತ ಪ್ರಸಿದ್ಧಿ, ಅವರು ಪಡೆದಂತ ಜನಪ್ರಿಯತೆಯ ಆಧಾರದ ಮೇಲೆ. ಹಾಗಾದ್ರೆ ಯಾರ್ಯಾರ ಸಂಭಾವನೆ ಎಷ್ಟು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಶುಭಾ ಪುಂಜಾ ಖ್ಯಾತಿಯ ಉತ್ತುಂಗದಲ್ಲಿ ಇದ್ದಂಥವರು, ಸಾಕಷ್ಟು ಹಿಟ್ ಸಿನಿಮಾಗಳನ್ನ ಕನ್ನಡಕ್ಕೆ ಕೊಟ್ಟಂಥವರು, ಒಂದು ಕಾಲದಲ್ಲಿ ಖ್ಯಾತ ನಟಿ ಅಂತ ಕೂಡ ಅನ್ಸ್ಕೊಂಡಂಥವ್ರು. ಆದ್ರೆ ಸದ್ಯ ಅವಕಾಶಗಳು ಅವರಿಗೂ ಕೂಡ ಇಲ್ಲ. ಕೊನೆಗೆ ಕಂಡ ಸಿನಿಮಾಗಳನ್ನು ಕೂಡ ಒಪ್ಕೊಳ್ತಾ ಇದ್ರು. ಅದು ತೀರಾ ಅನಿವಾರ್ಯವೂ ಕೂಡ ಆಗಿತ್ತು. ಇಂತಿಪ್ಪ ಶುಭಾ ಪುಂಜ್ ಅವರಿಗೆ ಬಿಗ್ ಬಾಸ್ ವೇದಿಕೆ ಹುಡುಕಿಕೊಂಡು ಬಂದ ಸಂದರ್ಭದಲ್ಲಿ ಅವರು ಇಲ್ಲ ಅನ್ನಲಿಲ್ಲ, ನೇರವಾಗಿ ಬಿಗ್ ಬಾಸ್ ಮನೆಗೆ ಆಗಮಿಸಿದ್ದಾರೆ. ಅವರ ಸಂಭಾವನೆ ಎಷ್ಟು ಗೊತ್ತಾ? ವಾರಕ್ಕೆ ಅವರಿಗೆ 50,000 ರೂಪಾಯಿಯನ್ನ ಸಂಭಾವನೆ ನಿಗದಿ ಮಾಡಲಾಗಿದೆ. ಇನ್ನೊಂದು ವಿಚಾರವನ್ನ ನಾನು ನಿಮಗೆ ಹೇಳ್ತೀನಿ. ಇದು ನಮಗೆ ಕಲರ್ಸ್ ಕನ್ನಡ ಮೂಲಗಳಿಂದ ಸಿಕ್ಕಿರುವಂತಹ ಖಚಿತ ಮಾಹಿತಿ, ಯಾವುದೂ ಕೂಡ ಸುಳ್ಳು ಮಾಹಿತಿ ಅಲ್ಲ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೀವೊಮ್ಮೆ ಕಂಪ್ಲೀಟ್ ಆಗಿ ಸ್ಕ್ರಾಲ್ ಮಾಡಿ ನೋಡಬಹುದು. ಇಲ್ಲಿವರೆಗೂ ಕೂಡ ಯಾವುದೇ ತಪ್ಪು ಮಾಹಿತಿಯನ್ನ ಕೊಟ್ಟಿಲ್ಲ. ಅಲ್ಲಿಂದ ಖಚಿತವಾದಂಥ ಮಾಹಿತಿಯನ್ನ ಪಡೆದುಕೊಂಡೇ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಎಲಿಮಿನೇಷನ್ ಆಗೋಕ್ಕೂ ಮುನ್ನ ಪ್ರತಿ ಎಲಿಮಿನೇಷನ್ ಕೂಡ ಒಂದು ದಿನ ಮುಂಚೆ ಹೇಳಿದ್ದೇವೆ ಯಾರು ಮನೆಯಿಂದ ಹೊರಗಡೆ ಹೋಗ್ತಿದ್ದಾರೆ ಅಂತ ಹೇಳಿ. ಅದೇ ರೀತಿಯಾಗಿ ಬಿಗ್ ಬಾಸ್ ಕ್ಲೋಸ್ ಆಗುತ್ತೆ ಅನ್ನೋದನ್ನ ಹೇಳಿದ್ದು ಕೂಡ ನಾವೇ ಮೊದಲು. ಹಾಗೆ ಸುದೀಪ್ ಅವರು ಈ ಹಿಂದೆ ಬಿಗ್ ಬಾಸ್ ನಲ್ಲಿ ಕಾಣಿಸ್ಕೊಳ್ಳಲಿಲ್ಲ, ಆಗಲೂ ಕೂಡ ಸುದೀಪ್ ಇನ್ನು ಮುಂದೆ ಬರೋದಿಲ್ಲ, ಅನಾರೋಗ್ಯದ ಸಮಸ್ಯೆ ಕಾಡ್ತಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದು ನಾವೇ ಮೊದಲು. ಹೀಗಾಗಿ ಈ ಸಂಭಾವನೆಯನ್ನು ಕೂಡ ಪಕ್ಕಾ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಶುಭಾ ಪುಂಜಾ ವಾರಕ್ಕೆ 50,000 ಪಡೆದುಕೊಳ್ತಿದ್ದಾರೆ. ಅವರು 10 ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತ ಕಾರಣಕ್ಕಾಗಿ 5 ಲಕ್ಷ ರೂಪಾಯಿ ಅವರಿಗೆ ಸಂಭಾವನೆ ಸಿಕ್ಕಿದೆ. ಅದರ ಹೊರತಾಗಿಯೂ ಕೂಡ ಒಂದಷ್ಟು ಹಣ ಸಿಕ್ಕಿರುವಂತ ಸಾಧ್ಯತೆಗಳು ಇದೆ. ಇನ್ನು ನಿಧಿ ಸುಬ್ಬಯ್ಯ ಕೂಡ ಒಂದು ಕಾಲದಲ್ಲಿ ಕನ್ನಡದಲ್ಲಿ ಪೀಕ್ ನಲ್ಲಿ ಇದ್ದಂಥ ನಟಿ. ಕೇವಲ ಸ್ಯಾಂಡಲ್ವುಡ್ಗೆ ಮಾತ್ರ ಸೀಮಿತ ಆಗಲಿಲ್ಲ, ಬಾಲಿವುಡ್ನಲ್ಲೂ ಕೂಡ ತಮ್ಮ ಅಭಿನಯದ ಛಾಪನ್ನ ತೋರಿದಂಥವರು. ನಿಧಿ ಸುಬ್ಬಯ್ಯ ಕೂಡ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಂಥವರು. ಆದರೆ ಸದ್ಯ ಅವರಿಗೂ ಕೂಡ ಅವಕಾಶ ಇಲ್ಲ. ಹೊಸ ಹೀರೋಯಿನ್ಸ್ಗಳು ಬಂದಂತ ಕಾರಣಕ್ಕಾಗಿ ನಿಧಿ ಸುಬ್ಬಯ್ಯ ಸ್ವಲ್ಪ ಮಟ್ಟಿಗೆ ಸೈಡ್ಗೆ ತಳ್ಳಿಬಿಟ್ರು. ಆಗ ಬಿಗ್ ಬಾಸ್ ಅವಕಾಶ ಬರುತ್ತೆ. ಹೀಗಾಗಿ ನೇರವಾಗಿ ಬಿಗ್ ಬಾಸ್ ಮನೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ 50,000 ರೂಪಾಯಿಯಷ್ಟು ವಾರಕ್ಕೆ ಹಣವನ್ನ ನಿಗದಿ ಮಾಡಲಾಗಿದೆ. ಒಟ್ಟು ಅವರು ಪಡೆದುಕೊಂಡಂತ ಸಂಭಾವನೆ 5 ಲಕ್ಷ ರೂಪಾಯಿ ಸದ್ಯ ಇಲ್ಲಿವರೆಗೆ.
ಇನ್ನು ವೈಷ್ಣವಿ ಕೂಡ ತುಂಬಾನೇ ಜನಪ್ರಿಯತೆಯಲ್ಲಿದ್ದವರು. ಎಷ್ಟರ ಮಟ್ಟಿಗೆ ಅಂದರೆ ಯಾವ ಹೀರೋಯಿನ್ಸ್ಗೂ ಕಡಿಮೆ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಅವರು ಖ್ಯಾತಿಯನ್ನು ಪಡೆದುಕೊಂಡಿದ್ರು. ಅವರು ನಟಿಸಿದಂಥ ಅಗ್ನಿ ಸಾಕ್ಷಿ ಸೀರಿಯಲ್ ಅಷ್ಟರ ಮಟ್ಟಿಗೆ ಪ್ರಖ್ಯಾತಿಯನ್ನು ಪಡೆದುಕೊಂಡಿತ್ತು. ಅದರಲ್ಲಿ ನಟಿಸಿದಂಥ ಕಲಾವಿದರಿಗೆಲ್ಲರಿಗೂ ಕೂಡ ಬಹಳ ಅದ್ಭುತವಾದಂಥ ಅವಕಾಶಗಳೇ ಎಲ್ಲ ಕಡೆಗಳಿಂದಲೂ ಕೂಡ ಹುಡುಕಿಕೊಂಡು ಬಂತು. ಹೀಗಾಗಿ ವೈಷ್ಣವಿ ಕೂಡ ತುಂಬಾ ಖ್ಯಾತಿಯನ್ನು ಪಡೆದಿದ್ರು. ಆದರೆ ಇತ್ತೀಚೆಗೆ ಅವರಿಗೂ ಕೂಡ ಅವಕಾಶ ಇಲ್ಲ. ಹೇಳಿಕೊಳ್ಳುವಂಥ ಸಿನಿಮಾಗಳ ಆಫರ್ಗಳು ಕೂಡ ಬಂದಿಲ್ಲ, ಮತ್ತೆ ಯಾವುದೇ ಹೊಸ ಸೀರಿಯಲ್ಸ್ಗಳ ಆಫರ್ ಕೂಡ ವೈಷ್ಣವಿ ಅವರಿಗೆ ಬಂದಿಲ್ಲ. ಆಗ ಬಿಗ್ ಬಾಸ್ ಅವಕಾಶ ಬಂದಾಗ ನೇರವಾಗಿ ಬಿಗ್ ಬಾಸ್ ಮನೆಗೆ ಬರ್ತಾರೆ. ಆದರೆ ಅವರಿಗೂ ಕೂಡ ಉತ್ತಮವಾದಂತಹ ಸಂಭಾವನೆಯನ್ನು ಕೊಡಲಾಗಿದೆ. ಕಾರಣ ಸಾಕಷ್ಟು ಜನಪ್ರಿಯತೆಯನ್ನ ಪಡೆದುಕೊಂಡಿದ್ರು. ಅವರ ಸಂಭಾವನೆ ವಾರಕ್ಕೆ 40,000, ಅಂದರೆ 10 ವಾರಗಳಿಗೆ 4 ಲಕ್ಷ ರೂಪಾಯಿ. ಇನ್ನು ಅರವಿಂದ್ ಕೆಪಿ ಬಿಗ್ ಬಾಸ್ ಮನೆಗೆ ಬಂದಾಗ ನಮಗೆ ಮತ್ತೆ ನಿಮಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ಅವರು ಕೂಡ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಂಥವರು. ಮೋಟಾರ್ ರೇಸ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದಂಥವರು, ಕರ್ನಾಟಕಕ್ಕೆ ಹೆಮ್ಮೆಯನ್ನು ತಂದಂಥವರು. ಹೀಗಾಗಿ ಅರವಿಂದ್ ಕೂಡ ಜನಪ್ರಿಯತೆಯ ಉತ್ತುಂಗದಲ್ಲೇ ಇದ್ರು. ಆದರೆ ಮಾಸ್ಗೆ ರೀಚ್ ಆಗಿಲ್ಲ, ಒಂದು ಕ್ಲಾಸ್ ವರ್ಗಕ್ಕೆ ಮಾತ್ರ ರೀಚ್ ಆದಂಥವರು. ಹೀಗಾಗಿ ಅರವಿಂದ್ ಅವರಿಗೆ ವಾರಕ್ಕೆ 35,000 ರೂಪಾಯಿ ಸಂಭಾವನೆಯನ್ನು ನಿಗದಿಪಡಿಸಲಾಗಿತ್ತು. ಹಾಗೆ ಅರವಿಂದ್ ಅವರು ಕೂಡ ಬಿಗ್ ಬಾಸ್ ಅನ್ನೋದು ಒಂದು ಒಳ್ಳೆ ಅವಕಾಶ ಅಂದ್ಕೊಂಡು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ರೆಮ್ಯುನರೇಷನ್ ಕುರಿತಾಗಿ ಅವರು ಹೆಚ್ಚು ಗಮನವನ್ನು ಕೊಟ್ಟಿಲ್ಲ. ಅವರಿಗೆ ಇಲ್ಲಿವರೆಗೆ ಸಿಕ್ಕಿರುವಂತಹ ಸಂಭಾವನೆ 3,50,000. ಬಿಗ್ ಬಾಸ್ ನಲ್ಲಿ ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದುಕೊಂಡಂತ ಕಾರಣಕ್ಕಾಗಿ, ಸಾಕಷ್ಟು ಶ್ರಮವನ್ನು ಹಾಕಿರುವಂತಹ ಕಾರಣಕ್ಕಾಗಿ ಹೆಚ್ಚುವರಿ ಸಂಭಾವನೆಯನ್ನ ಕೊಟ್ಟಿರಬಹುದು. ಆದರೆ ನಿಗದಿ ಮಾಡಿದ್ದು ಮಾತ್ರ ಇಷ್ಟು. ಶಮಂತ್ ಗೌಡ ಅಲಿಯಾಸ್ ಬ್ರೋಗೌಡ ಕೂಡ ಅಷ್ಟೇ. ಬಿಗ್ ಬಾಸ್ ಮನೆಗೆ ಬರುವವರೆಗೆ ಎಷ್ಟೋ ಮಂದಿಗೆ ಗೊತ್ತೇ ಇರಲಿಲ್ಲ ಶಮಂತ್ ಯಾರು ಅಂತ ಹೇಳಿ. ಬಟ್ ಬಾಗುರು ಎನ್ನುವಂತ ಡೈಲಾಗ್ ಎಲ್ಲ ಕಡೆಗಳಲ್ಲೂ ಫೇಮಸ್ ಆಗಿತ್ತು. ಬಟ್ ಇದರ ಕರ್ತೃ ಯಾರು ಅನ್ನೋದು ಬಹುತೇಕರಿಗೆ ಗೊತ್ತಿರಲಿಲ್ಲ. ಅದರ ಕರ್ತೃ ಬೇರೆ ಯಾರು ಅಲ್ಲ, ಈ ಶಮಂತ್ ಕೂಡ ವೆಬ್ ಸೀರೀಸ್ ಮೂಲಕ, ಬೇರೆ ಬೇರೆ ಆಲ್ಬಮ್ ಸಾಂಗ್ಗಳ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನ ಪಡೆದುಕೊಂಡವರೇ. ಅವರ ಖ್ಯಾತಿಯು ಏನು ಕಡಿಮೆ ಇರಲಿಲ್ಲ, ಆದರೆ ಸೋಷಿಯಲ್ ಮೀಡಿಯಾಕ್ಕೆ ಮಾತ್ರ ಅದು ಸೀಮಿತ ಆಗಿತ್ತು. ಅದರ ಹೊರತಾಗಿ ಬೇರೆ ಕಡೆಗೆ ಹೆಚ್ಚಾಗಿ ಗೊತ್ತಿರಲಿಲ್ಲ. ಹೀಗಾಗಿ ಶಮಂತ್ ಕೂಡ ರೆಮ್ಯುನರೇಷನ್ ಆಸೆಯಿಂದ ಬಂದಿಲ್ಲ. ಅವರು ಕೂಡ ಬಂದಿದ್ದು ಬಿಗ್ ಬಾಸ್ ಎನ್ನುವುದು ನನಗೆ ಬಹುದೊಡ್ಡ ವೇದಿಕೆ ಅಂತ ಹೇಳಿ. ಹೀಗಾಗಿ ಶಮಂತ್ ಅವರಿಗೆ ನಿಗದಿ ಮಾಡಿರುವಂತಹ ಸಂಭಾವನೆ ವಾರಕ್ಕೆ 25,000, ಅಂದ್ರೆ ಇಲ್ಲಿವರೆಗೆ ಅವರು ಪಡೆದುಕೊಂಡಿರುವಂತಹ ಸಂಭಾವನೆ 2,50,000. ಮಂಜು ಪಾವಗಡ ತುಂಬಾ ಶಾರ್ಟ್ ಟೈಮ್ನಲ್ಲಿ ಒಳ್ಳೆ ಪ್ರಸಿದ್ಧಿಯನ್ನು ಪಡೆದುಕೊಂಡ್ರು. ಆರಂಭದಲ್ಲಿ ಹೇಳಿಕೊಳ್ಳುವಂತಹ ಅವಕಾಶಗಳು ಅವರಿಗೇನು ಇರಲಿಲ್ಲ. ಆದರೆ ಮಜಾ ಭಾರತ್ ಒಂದು ಅವಕಾಶ ಇದೆ ನೋಡಿ, ಅದೊಂದು ದೊಡ್ಡ ವೇದಿಕೆ. ಆ ವೇದಿಕೆಯನ್ನು ಸರಿಯಾಗಿ ಬಳಸ್ಕೊಳ್ತಾರೆ. ಮಂಜು ಪಾವಗಡ ಕೂಡ ಆಲ್ಮೋಸ್ಟ್ ಪ್ರತಿಯೊಬ್ಬರ ಮನೆಗೂ ಕೂಡ ರೀಚ್ ಆಗಿದ್ರು. ಅಂದ್ರೆ ಈ ಹೀರೋಯಿನ್ಸ್ಗಳು ಯಾವ ಹಂತಕ್ಕೆ ರೀಚ್ ಆಗ್ತಾರೆ, ಮಂಜು ಪಾವಗಡ ಕೂಡ ಅಷ್ಟೇ ಚೆನ್ನಾಗಿ ರೀಚ್ ಆಗಿದ್ರು. ಹೀಗಾಗಿ ಮಂಜು ಪಾವಗಡ ಅವರಿಗೂ ಕೂಡ ಉತ್ತಮವಾದಂತಹ ಸಂಭಾವನೆಯನ್ನು ನೀಡಲಾಗಿದೆ. ಹಾಗೆ ಅವರು ಮಜಾ ಭಾರತದಿಂದೇನು ಹೊರಗಡೆ ಬಿದ್ದಿರಲಿಲ್ಲ, ಅಥವಾ ಅವಕಾಶಗಳು ಇಲ್ಲ ಅಂತ ಹೇಳಿ ಕೂಡ ಮಂಜು ಪಾವಗಡ ಕುಳಿತುಕೊಂಡಿರಲಿಲ್ಲ. ಆದರೆ ಬಿಗ್ ಬಾಸ್ ಅನ್ನೋದು ಅದಕ್ಕಿಂತ ದೊಡ್ಡ ವೇದಿಕೆ ಎನ್ನುವಂತ ಕಾರಣಕ್ಕಾಗಿ ಅವರು ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾರೆ. ಹೀಗಾಗಿ ಅವರಿಗೂ ಉತ್ತಮ ಸಂಭಾವನೆಯನ್ನು ಕೊಡಲಾಗಿದೆ. ವಾರಕ್ಕೆ 30,000 ರೂಪಾಯಿಯನ್ನು ನಿಗದಿಪಡಿಸಲಾಗಿತ್ತು. ಸದ್ಯ ಅವರು ಪಡೆದುಕೊಂಡಿರುವಂತಹ ಸಂಭಾವನೆ 3 ಲಕ್ಷ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಶ್ರಮ ಹಾಕಿರುವ ಕಾರಣಕ್ಕಾಗಿ, ಒಳ್ಳೆ ಎಂಟರ್ಟೈನ್ಮೆಂಟ್ ನೀಡಿರುವಂತಹ ಕಾರಣಕ್ಕಾಗಿ ಅವರಿಗೂ ಕೂಡ ಹೆಚ್ಚುವರಿಯಾಗಿ ಒಂದಷ್ಟು ಮೊತ್ತವನ್ನ ಕೊಟ್ಟಿರುವಂತಹ ಸಾಧ್ಯತೆ ಇದೆ. ಇನ್ನು ದಿವ್ಯಾ ಸುರೇಶ್ ಕೂಡ ಬಿಗ್ ಬಾಸ್ ಮನೆಗೆ ಬರುವವರೆಗೆ ಹೆಚ್ಚಿನ ಮಂದಿಗೆ ಗೊತ್ತಿರಲಿಲ್ಲ ಅವ್ರು ಯಾರು ಅಂತ ಹೇಳಿ. ಆದರೆ ದಿವ್ಯಾ ಸುರೇಶ್ ತಮ್ಮ ಕ್ಷೇತ್ರದಲ್ಲಿ ಒಂದಷ್ಟು ಸಾಧನೆಯನ್ನು ಮಾಡಿದ್ದಾರೆ, ಖ್ಯಾತಿಯನ್ನು ಕೂಡ ಗಳಿಸಿದ್ದಾರೆ. ಮೂಲತಃ ಮಾಡೆಲ್ ಅವರು. ತದನಂತರ ಒಂದಷ್ಟು ಸೀರಿಯಲ್ಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ರು. ತೆಲುಗು ಸಿನಿಮಾಗಳಲ್ಲೂ ಕೂಡ ಅವರು ಅಭಿನಯಿಸಿದ್ದಾರೆ. ಹೀಗಾಗಿ ಅವರಿಗೂ ಕೂಡ ಉತ್ತಮ ಸಂಭಾವನೆಯನ್ನ ನಿಗದಿ ಮಾಡಲಾಗಿತ್ತು. ವಾರಕ್ಕೆ 30,000, ಅಂದರೆ 10 ವಾರಗಳಿಗೆ 3 ಲಕ್ಷದಷ್ಟು ಹಣವನ್ನ ಅವರು ಪಡೆದುಕೊಂಡಿದ್ದಾರೆ. ಪ್ರಶಾಂತ್ ಸಂಬರ್ಗಿ ಬಿಗ್ ಬಾಸ್ ಮನೆಗೆ ಬಂದಾಗ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿತ್ತು. ಯಾಕಂದ್ರೆ ಬಿಗ್ ಬಾಸ್ ಮನೆಗೆ ಬರೋಕು ಸ್ವಲ್ಪ ದಿನಗಳ ಮುಂಚೆ ಅಷ್ಟೇ ಡ್ರಗ್ಸ್ ಪ್ರಕರಣದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸುದ್ದಿ ಆಗಿದ್ರು. ಪ್ರಕರಣದಲ್ಲಿ ಅಂದ್ರೆ ಇವರೇನು ಸಿಕ್ಕಾಕೊಂಡಿರಲಿಲ್ಲ, ಇವರು ಆ ಡ್ರಗ್ಸ್ ಪ್ರಕರಣವನ್ನ ಎಳೆಯಾಗಿ ಜನರ ಮುಂದೆ ಬಿಚ್ಚಿಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಈ ಹಿಂದೆಯೂ ಕೂಡ ಬೇರೆ ಬೇರೆ ಸಾಮಾಜಿಕ ಹೋರಾಟಗಳ ಮೂಲಕ ಸುದ್ದಿ ಇದ್ರು. ಹಾಗೆ ಪ್ರೊಡ್ಯೂಸರ್ ಕೂಡ ಹೌದು, ಒಂದಷ್ಟು ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಕೂಡ ಮಾಡಿದ್ದಾರೆ. ಅವರಿಗೆ ವಾರಕ್ಕೆ 30,000 ನಿಗದಿ ಮಾಡಲಾಗಿತ್ತು. ಅವರ ಒಟ್ಟು ಸಂಭಾವನೆ ಸದ್ಯ 3 ಲಕ್ಷ. ದಿವ್ಯಾ ಉರುಡುಗ ಅವರನ್ನ ಒಂದಷ್ಟು ಜನ ನೋಡಿದ್ರು, ಒಂದಷ್ಟು ಜನ ಬಿಗ್ ಬಾಸ್ ಮನೆಗೆ ಬರುವವರೆಗೂ ಕೂಡ ನೋಡಿರಲಿಲ್ಲ. ಆದರೆ ದಿವ್ಯಾ ಉರುಡುಗ ಕೂಡ ಸೀರಿಯಲ್ಗಳ ಮೂಲಕ ಖ್ಯಾತಿಯನ್ನು ಪಡೆದುಕೊಂಡಂಥವ್ರು. ಹಾಗೆ ಒಂದಷ್ಟು ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ಹಾಗೆ ಒಂದಷ್ಟು ಉತ್ತಮವಾದಂಥ ಅವಕಾಶಗಳು ಕೂಡ ಇತ್ತು. ಆದರೆ ಬಿಗ್ ಬಾಸ್ ಅತಿ ದೊಡ್ಡ ವೇದಿಕೆ ಎನ್ನುವಂಥ ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಗೆ ಬಂದರು. ಬಿಗ್ ಬಾಸ್ ಮನೆಗೆ ಬಂದಂಥ ಕಾರಣಕ್ಕಾಗಿ ಇಷ್ಟು ದೊಡ್ಡ ಮಟ್ಟಿಗೆ ಅವರು ರೀಚ್ ಆಗಿದ್ದು ಕೂಡ ಹೌದು. ಅವರ ಸಂಭಾವನೆ ವಾರಕ್ಕೆ 30,000, ಒಟ್ಟು 3 ಲಕ್ಷದಷ್ಟು ಪಡೆದುಕೊಂಡಿದ್ದಾರೆ. ಇನ್ನು ರಘು
ರಘು ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ರೋ ಅವರೆಲ್ಲರಿಗೂ ಕೂಡ ಚೆನ್ನಾಗಿ ರೀಚ್ ಆಗಿದ್ರು ರಘು ವೈನ್ ಸ್ಟೋರ್ ಮೂಲಕ. ಮುಂಚೆ ಮೆಟ್ರೋ ಸಾಗ ಎನ್ನುವಂಥ ಪೇಜ್ನಲ್ಲೂ ಕೂಡ ಸಾಕಷ್ಟು ಕಾಮಿಡಿ ವಿಡಿಯೋಗಳನ್ನು ಮಾಡಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ರು. ಹೀಗಾಗಿ ರಘು ಗೌಡಗೆ ಹೊರಗಡೆಯೂ ಕೂಡ ಒಳ್ಳೆ ಹೆಸರಿತ್ತು. ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಆಕ್ಟಿವ್ ಇರ್ತಾರೋ ಅವರೆಲ್ಲರಿಗೂ ಕೂಡ ಚೆನ್ನಾಗಿ ಪರಿಚಿತರಿದ್ರು. ಹೀಗಾಗಿ ರಘು ಗೌಡ ಕೂಡ ಬಿಗ್ ಬಾಸ್ ಒಂದೊಳ್ಳೆ ವೇದಿಕೆ ಅನ್ನುವಂಥ ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಗೆ ಆಗಮಿಸಿದ್ರು. ಅವರು ಕೂಡ ಸಂಭಾವನೆ ಕುರಿತಾಗಿ ಹೆಚ್ಚಿನ ತಲೆ ಕೆಡಿಸಿಕೊಂಡಿರ್ಲಿಕ್ಕಿಲ್ಲ. ಸದ್ಯ ರಘು ಸಂಭಾವನೆ ವಾರಕ್ಕೆ 25,000, ಒಟ್ಟು 2,50,000 ಪಡೆದುಕೊಂಡಿದ್ದಾರೆ. ಇನ್ನು ಚಕ್ರವರ್ತಿ ಚಂದ್ರಚೂಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಕೆಲವು ವಾರಗಳಾಯಿತು ಅವರು ಬಂದು. ಅವರಿಗೆ ವಾರಕ್ಕೆ 30,000ದಷ್ಟು ನಿಗದಿ ಮಾಡಲಾಗಿದೆ. ಕಾರಣ ಅವರು ಕೂಡ ಪತ್ರಕರ್ತರು, ಸಾಮಾಜಿಕ ಹೋರಾಟಗಾರರು, ಅದೇ ರೀತಿಯಾಗಿ ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ, ಸಿನಿಮಾಗಳಲ್ಲಿ ನಟನೆಯನ್ನು ಕೂಡ ಮಾಡಿದ್ದಾರೆ. ಪ್ರಿಯಾಂಕಾ ತಿಮೇಶ್ ಗಣಪ ಸಿನಿಮಾ ಮೂಲಕ ಸಾಕಷ್ಟು ಖ್ಯಾತಿಯನ್ನು ಪಡೆದಂಥವರು. ಇನ್ನು ಅರ್ಜುನ್ ಗೌಡ ಅಂತ ಹೇಳಿ ಮಾಲಾಶ್ರೀ ಅವರ ಪತಿ ರಾಮು ಅವರು ಪ್ರೊಡ್ಯೂಸ್ ಮಾಡಿದಂಥ ಸಿನಿಮಾ, ಪ್ರಜ್ವಲ್ ದೇವರಾಜ್ ಅವರು ಹೀರೋ ಆಗಿ ಕಾಣಿಸ್ಕೊಂಡಂಥ ಸಿನಿಮಾ, ಅದರಲ್ಲೂ ಕೂಡ ನಟನೆಯನ್ನು ಮಾಡಿದ್ದಾರೆ. ಹಾಗೆ ಅಷ್ಟು ಮಾತ್ರ ಅಲ್ಲ, ಬೇರೆ ಒಂದಷ್ಟು ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಹೊರಗಡೆ ಸಾಕಷ್ಟು ಜನಪ್ರಿಯತೆ, ಖ್ಯಾತಿ ಎಲ್ಲವೂ ಕೂಡ ಇತ್ತು. ಆದರೆ ಬಿಗ್ ಬಾಸ್ ಅದಕ್ಕಿಂತ ದೊಡ್ಡ ವೇದಿಕೆ ಅನ್ನುವಂಥ ಕಾರಣಕ್ಕಾಗಿ ಬಂದಿದ್ದಾರೆ. ಅವರ ವಾರಕ್ಕೆ ಪಡೆಯುವಂಥ ಸಂಭಾವನೆ 30,000. ಇನ್ನು ಬಿಗ್ ಬಾಸ್ ವಿನ್ನರ್ಗೆ 50 ಲಕ್ಷ ಹಣವನ್ನು ಕೊಡಲಾಗ್ತಾ ಇತ್ತು. ಆದರೆ ಬಿಗ್ ಬಾಸ್ ಟ್ರೋಫಿ ಯಾರು ಕೂಡ ಎತ್ತಿ ಹಿಡಿಯಲಿಲ್ಲ. ಬಿಗ್ ಬಾಸ್ ಅಪೂರ್ಣವಾಯಿತು. ಕಲರ್ಸ್ ಕನ್ನಡಕ್ಕೆ ಈಗಾಗಲೇ ಬಿಗ್ ಬಾಸ್ ಅಪೂರ್ಣ ಆಗಿರುವಂಥ ಕಾರಣಕ್ಕಾಗಿ ಲಾಸ್ ಕೂಡ ಆಗಿದೆ. ಅಂದರೆ ಕಲರ್ಸ್ ಕನ್ನಡ ಮೀನ್ಸ್ ಎಂಡಮಾಲ್ ಕಂಪನಿ ಪ್ರೊಡಕ್ಷನ್ ಇರುತ್ತೆ, ಆದರೆ ಕಲರ್ಸ್ ಕನ್ನಡಕ್ಕೆ ಇದು ಬಿಗ್ ಲಾಸ್. ಹೀಗಾಗಿ ಆ 50 ಲಕ್ಷ ಹಣವನ್ನು ಯಾರಿಗೂ ಕೊಟ್ಟಿರ್ಲಿಕ್ಕಿಲ್ಲ. ಅಂದರೆ ಒಂದಷ್ಟು ಜನ ಅಂದ್ಕೊಳ್ತಾ ಇದ್ರು ಎಲ್ರಿಗೂ ಕೂಡ ಶೇರ್ ಮಾಡಿರ್ಬೋದು, ಎಲ್ಲರೂ ಕೊನೆವರೆಗೆ ಇದ್ರಲ್ಲ ಅವರೆಲ್ಲರಿಗೂ ಶೇರ್ ಮಾಡಿರ್ಬೋದು ಅಂತೇಳಿ. ಬಟ್ ಸಾಧ್ಯತೆಗಳು ತೀರಾ ಕಡಿಮೆ. ಅದೇನು ಮಾಡಿದ್ದಾರೋ ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಇಲ್ಲ. ಇನ್ನು ಸುದೀಪ್ ಅವರ ಸಂಭಾವನೆ ವಾರಕ್ಕೆ 12 ಲಕ್ಷದಷ್ಟು ನಿಗದಿ ಮಾಡಲಾಗಿತ್ತಂತೆ. ಅಂದರೆ ಪ್ರತಿ ಸೀಸನ್ನಿಂದ ಸೀಸನ್ಗೆ ಅವರ ಸಂಭಾವನೆಯನ್ನು ಕೂಡ ಜಾಸ್ತಿ ಮಾಡಲಾಗ್ತಿದೆ. ಯಾಕಂದರೆ ಅವರ ಖ್ಯಾತಿಯು ಕೂಡ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಸುದೀಪ್ ಅವರ ಸಂಭಾವನೆ 12 ಲಕ್ಷ. ಒಟ್ಟು ಅವರು 14 ಎಪಿಸೋಡ್ಗಳನ್ನ ಮಾಡಿದ್ದಾರೆ. ಅಂದರೆ ಒಂದು ವಾರಕ್ಕಲ್ಲ 12 ಲಕ್ಷ, ಸಾರಿ, ಒಂದು ಎಪಿಸೋಡ್ಗೆ ಅವರು 12 ಲಕ್ಷವನ್ನು ಪಡೆದುಕೊಳ್ತಾರೆ. ಒಟ್ಟು 14 ಎಪಿಸೋಡ್ಗಳಲ್ಲಿ ಅವರು ಭಾಗಿಯಾಗಿದ್ದಾರೆ. ಲಾಸ್ಟ್ ಒಂದು 6 ಎಪಿಸೋಡ್ಗಳಲ್ಲಿ ಅವರಿಗೆ ಭಾಗಿಯಾಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇದು ಒಟ್ಟಾರೆ ಸಂಭಾವನೆಯಲ್ಲಿ ಇಷ್ಟು. ಒಂದಷ್ಟು ಜನ ಕುಹಕ ಆಡಬಹುದು, ಇವು ಕೇವಲ 5 ಲಕ್ಷಕ್ಕೆ 3 ಲಕ್ಷಕ್ಕೆ ಇವರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಬಂದ್ರ, ಅವ್ರು ಹೊರಗಡೆ ಇದ್ರೆ ಇನ್ನೂ ಜಾಸ್ತಿ ದುಡಿತಾ ಇದ್ರು ಅಂತ ಹೇಳಿ. ಇಲ್ಲ, ಬಿಗ್ ಬಾಸ್ ಅನ್ನೋದು ಅವರೆಲ್ಲರಿಗೂ ಕೂಡ ವೇದಿಕೆ, ರೆಮ್ಯುನರೇಷನ್ಗೂ ಮಿಗಿಲಾಗಿ ವೇದಿಕೆ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರಲ್ಲ, ಅದೆಷ್ಟೋ ಜನ ನಿಮಗೆ ಬಿಗ್ ಬಾಸ್ ಮನೆಗೂ ಬರೋಕ್ಕೂ ಮುನ್ನ ಗೊತ್ತೇ ಇರಲಿಲ್ಲ. ಬಿಗ್ ಬಾಸ್ ಮನೆಗೆ ಬಂದಂಥ ಕಾರಣಕ್ಕಾಗಿ ಅವರೆಲ್ಲರಿಗೂ ಕೂಡ ರೀಚ್ ಆಗಿದ್ದು. ಶುಭಪುಂಜ, ನಿಧಿ ಸುಬ್ಬಯ್ಯ ಹೀರೋಯಿನ್ಸು ಆದರೂ ಅವರು ಎಷ್ಟೋ ಜನಕ್ಕೂ ಗೊತ್ತಿರಲಿಲ್ಲ. ಅವರು ದೊಡ್ಡ ಮಟ್ಟಿಗೆ ರೀಚ್ ಆದರೂ ಕೂಡ ಎಷ್ಟೋ ಜನರಿಗೆ ಹಳ್ಳಿಗಳಲ್ಲಿ ಗೊತ್ತಿರಲಿಲ್ಲ. ಬಟ್ ಇದೀಗ ಹಳ್ಳಿಗಳಿಗೆ ರೀಚ್ ಆಗೋದಕ್ಕೆ ಕಾರಣವಾಗಿದ್ದು ಒನ್ಸ್ ಅಗೇನ್ ಬಿಗ್ ಬಾಸ್. ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ ಬಗ್ಗೆಯೂ ಕೂಡ ನಿಮ್ಮ ಅಭಿಪ್ರಾಯ ತಿಳಿಸಿ. ಥ್ಯಾಂಕ್ ಯು.